ಕೈ ಡ್ಯಾಶ್ ಬಾಯ್ ಮೊಸರು. ಸ್ಕೋರ್ ಎಷ್ಟು ಕೇಳ್ತಾರೆ? 20 ಕೇಳ್ತೀನಿ ಒಬ್ಬೊಬ್ರಿಗೆ. ನನ್ ಗಾದೆಗಳು ಗೊತ್ತಿಲ್ಲ. ಶುರು ಮಾಡೋದ? ಸ್ಕೋರ್ ಎಷ್ಟು ಕೇಳ್ತಾರೆ? 20 ಕೇಳ್ತೀನಿ ಒಬ್ಬೊಬ್ರಿಗೆ. ಒಂದೊಂದು ಯಾರು ಬೇಕಾದ್ರೆ ಹೇಳ್ಬೋದು ಅಂತ ಹೇಳಿ. ಹಂಗಾಗಲ್ಲ. ಅಲ್ಲ ಗೊತ್ತಿರೋರು ಯಾರು ಬೇಕಾದ್ರೂ ಕೈ ಎತ್ಬೋದು. ಫಸ್ಟ್ ಕೈ ಎತ್ತಬೇಕು. ಸುಸ್ತಾಗ್ಬಿಟ್ಟಿದೀವಿ ಆದ್ರೂ ಹಾಯ್ ಹೇಳ್ತಾ ಇದೀವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೆ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ ಏನದು ಗಾದೆಗಳಂತೆ. 20 ಗಾದೆಗಳು ಮಾಡಿದ್ದಾರೆ. 20 ಗಾದೆಗಳಲ್ಲಿ ಯಾರು ಜಾಸ್ತಿ ಗಾದೆಗಳಿಗೆ ಆನ್ಸರ್ ಮಾಡ್ತಾರೆ ಕರೆಕ್ಟಾಗಿ ಅವ್ರಿಗೆ ಪಾಯಿಂಟ್ಸ್ಗಳು ಅವರೇ ಹೇಳೋದಂತ ನೋಡೋಣ. ಇಲ್ಲ ಇವ್ರಿಗೂ ಗೊತ್ತಾಯ್ತೆ. ನೋಡೋಣ ಯಾರು ವಿನ್ ಆಗ್ತೀವಿ ಅಂತ. ನೀನಾ ನಾನಾ ಮತ್ತೆ ಅಂಕೆ ಇಲ್ಲದ ಕಪಿ ಡ್ಯಾಶ್ ಸುಟ್ಟಿತು. ಲಂಕೆಯನ್ನು ಸುಟ್ಟಿತು. ಕರೆಕ್ಟ್. ಅಷ್ಟು ಗೊತ್ತಾಗ್ಲಿಲ್ಲ ನಂಗೆ. ಆಮೇಲೆ ಈ ಲಂಕೆ ಲಂಕೆ ಸುಟ್ಟಿತು ಕಪಿಯನುವಾ ಹನುಮಂತ. ಅಂಗೈ ಉಣ್ಣಿಗೆ ಡ್ಯಾಶ್ ಬೇಕೆ? ಅಂಗೈ ಉಣ್ಣಿಗೆ ಕನ್ನಡಿ. ಸೋತ್ರು. 2 ಪಾಯಿಂಟ್ ಬರ್ಕೊಳವ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಡ್ಯಾಶ್ ಇಲ್ಲ. ರಾಜ್ಯ ಇಲ್ಲ. ಇದೆಲ್ಲ ಕರೆಕ್ಟ್. ಕರೆಕ್ಟ್ ಸುಮ್ಮನೆ ಹಿಡಿದನು. ರಾಜ ಅಂತೂ ಬಂತಲ್ಲ ಅವರಿಗೆ ಎಲ್ಲ. ಅಂತೂ ಬಾ ಅಂದ್ರೆ ಇಂದು ಡ್ಯಾಶ್ ಹೋಗು ಅಂತ. ಏನು ಬಂದ. ಅಂದು ಬಾ ಅಂದ್ರೆ ಮಿಂದು ಬಂದ ಅಂತ. ಅವಾಗ ಬಾ ಅಂದ್ರೆ ಇವಾಗ ಬಂದ ಅಂತ. ಎಷ್ಟು ಪಾಯಿಂಟ್? ನಂಗೊಂದು. 2 ನಿಂಗೊಂದು. ನಿನ್ಗೊಂದು. ಅಕ್ಕ ನನ್ನವಳಾದ್ರೆ ಡ್ಯಾಶ್ ನನ್ನವನೇ. ಭಾವ ನನ್ನವನೇ. ಕರೆಕ್ಟ್. ನಮ್ಮವನಾದ್ರೂ ಭಾವ ಅಂದ್ರೆ ಅಳಿಯ ನಮ್ಮವನೇ ಅಂತಾನು ಹೇಳ್ಬೋದು. ಅಕ್ಕನ್ ಕೇಳ್ತಾ ಇರ್ತಲ್ಲ ಅದಕ್ಕೆ ಭಾವ ಬರುತ್ತೆ. ಮಗಳು ನಮ್ಮವಳಾದ್ರೆ ಅಳಿಯನು ನಮ್ಮವನ ಅಂತಾನು ಬರುತ್ತೆ. ಅಲ್ಲಿ ಆ ಕಡೆ ತೋರ್ಸು ಒದ್ದಾಡ್ತಾ ಇರೋದನ್ನ. ಓ ಒಳ್ಳೆ ಪ್ಲೇಸ್ ಇಟ್ಬಿಡ್ತು ಜೊತೆಗೆ. ಅಕ್ಕಿ ಮೇಲೆ ಆಸೆ ಡ್ಯಾಶ್ ಮೇಲೆ ಏಳನೇದು. ಅಕ್ಷರ ಕಲಿಯೋದಕ್ಕೆ ಡ್ಯಾಶ್ ಬೇಡ. ದುಡ್ಡು ಬೇಡ, ಹಣ ಬೇಡ. ಫಸ್ಟ್ ಕೈ ಎತ್ತಿ. ಅಕ್ಷರ ಕಲಿಯುವುದಕ್ಕೆ ಡ್ಯಾಶ್ ಬೇಡ. ಕೈ ಎತ್ತಿ ಫಸ್ಟ್. ಎತ್ತಿ ಹೇಳಿ. ತಪ್ಪು. ನೀನು ಹೇಳು. ಅತ್ತೆ ಮಾವ ಸೋತ್ರ. ಭೇದ ಭಾವ ಬೇಡ. ಇದು ಕೈ ಹೇಳ್ತೀನಿ ನೋಡಿ. ಹೇಳ್ಕೊಡಿ. ತಮಾಷೆನಲ್ಲಿ ಏನ್ ಹೇಳ್ಕೊಡಕ್ ಬಂದ ನಾನು ತಗೊಳ್ಳಿಲ್ಲ. ಮುಖಾನು ನೋಡಕ್ ಹೋಗ್ಲಿಲ್ಲ. ಇಬ್ರಿಗೂ ಸಪೋರ್ಟ್ ಮಾಡ್ತೀನಿ ನಾನು. ನೀನೇನ್ ಹೇಳ್ಕೊಡ್ಬೇಡ, ಬಾಯ್ ಮುಚ್ಕೊಂಡು ಕೂತ್ಕೋ. ಗೊತ್ತಿರಂತ ನೋಡವ ಸುಮ್ನೆ. ಅಂದ್ರೆ ಅಟ್ಲೀಸ್ಟ್ ಅದಕ್ಕೆ ಅರ್ಥ ಇರ್ಬೇಕು. ಅಗಸನ ಸಿಟ್ಟು ಅನ್ಯರ ಡ್ಯಾಶ್ ಮೇಲೆ. ಅರಸನ ಬಟ್ಟೆ ಮೇಲೆ. ಅದನ್ನ ಏನಂತಾರೆ ಕನ್ನಡದಲ್ಲಿ? ಕನ್ನಡದಲ್ಲಿ ಅರಿವೆ ಅಂತ. ಅವಳು ಫಸ್ಟ್ ಬಟ್ಟೆಗೆ ಏನಂತಾರೆ? ಅರಿವೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. 9. ಅಟ್ಟ ಮೇಲೆ ಉರಿಯಿತು ಡ್ಯಾಶ್ ಮೇಲೆ ಬುದ್ಧಿ ಬಂತು. ಕೆಟ್ಟ ಮೇಲೆ ಬುದ್ಧಿ ಬಂತು. 10. ಅಡಿಕೆಗೆ ಹೋದ ಮಾನ. ಇಬ್ರಿಗೂ ಬರೀ ನೀವು ಕೈ ಎತ್ತಿತ್ತಲ್ಲ. ಇಬ್ರದು ಫಸ್ಟ್ ಕೈ ಎತ್ತಬೇಕು. ಫಸ್ಟ್ ಕೈ ಎತ್ತೋದು. ಆಮೇಲೆ ಕೈ ಎತ್ತಿ ಹೇಳಂಗೂ ಇಲ್ಲ ಪ್ರಿಯ. ಅವ್ರು ಹೇಳ್ಬೇಕು, ಆಮೇಲೆ ನಾವ್ ಹೇಳೋಣ. ಫಸ್ಟ್ ಕೈ ಎತ್ತೀನಿ ನಾನು. ಅಡ್ಡ ಗೋಡೆ ಮೇಲೆ ಡ್ಯಾಶ್. ನಮ್ಗೆ ಗೊತ್ತಿತ್ತು. ಆಮೇಲೆ ಫಸ್ಟ್ ಕೈ ಎತ್ತಬೇಕು. ಆಮೇಲೆ ಅವ್ರು ಯಾರು ಅಂತ ಮೋಸಗಡೆ ನಾನು ಬರಲೇ ಮೋಸ. ಆಯ್ತು ಈಗ ಫಾಸ್ಟ್ ಆಗಿ
ಎತ್ತಿ ಇದೇ ಇಷ್ಟ ನನ್ 3 4 ಕೊಟ್ಟೆ ನಿನಗೆ. ಆಡ್ತಾ ಇದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಬಂದೈತಿ ಇಲ್ಲಿ ಈಗ. 12ನೇದು ಅತಿ ಆಸೆ. ನಾನ್ ಹೇಳಿದ್ದು ಅವ್ನೇ ಇವಳು ನಾನು ಒಪ್ಕೋತೀನಿ. ನಾನು ಹೇಳಿದ್ದು ನೀನ್ ಹೇಳಿದೆ ಫಸ್ಟ್ ಕೈ ಎತ್ತಿ ಆಮೇಲೆ ಹೇಳಿ ನೀವು. 13ನೇದು ಈ ಪ್ರಿಯಾ ನೀನ್ ಹೇಳ ಯಾಕೆ ಫಸ್ಟ್ ಕೈ ಎತ್ತಿದ್ದು ಅಂತ ಹೆಸರು ಹೇಳಲ್ಲ ರುಚಿ ಕಣಂಬಿಡು ನಾನೇ ಹೇಳಿದ್ವಾ ನನಗೆ 13ನೇದು ಅತ್ತೆಗೊಂದು ಕಾಲ ಡ್ಯಾಶ್ ಒಂದು ಕಾಲ. ಫಸ್ಟ್ ಕೈನೇ ಹೋಗಿ ನಾನು ಎದ್ದೆ ಹೋಗ್ಬಿಡ್ತೀನಿ. ನೀನ್ ಏನ್ ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಇಲ್ಲಿ ಏನಾಯ್ತು ಗೊತ್ತಾ, ಅನುಷಾ ಸೊಸ್ ಅಂತ ಅಲ್ಲ ಅಷ್ಟ್ರಲ್ಲಿ ಅಮ್ಮ ಹೇಳಿದ್ರು ನೀನ್ ಬಾಯಿ ಮುಚ್ತೆ. ಏನಕ್ಕೆ ಬಾಯಿ ಮುಚ್ತೆ ಆದ್ರೆ ಪಾಯಿಂಟ್ಸ್ ಹೋಗೋದು ಅವ್ರಿಗೇನೆ, ಯಾಕಂದ್ರೆ ಅವ್ರು ಫುಲ್ ಹೇಳಿದ್ರು. ಅವರು ಹೇಳಂಗೆ ಇಲ್ಲ ಫಸ್ಟ್ ಕೈ ಹಾಕ್ಬೇಕು ಗೊತ್ತಿರೋ ಬಾಯ್ ಪಟ್ಟ ಅಂತ ಬಾಯ್ ಬಿಡಿ ಸಾಲ ಅಷ್ಟೇ. ಗೊತ್ತಿರೋ ಬಾಯಿನ ಪಟ್ಟ ಯಾರು ಗಾದೆನೇ ಬೇಡ, ನನಗೆ ಗಾದೆ ಗೊತ್ತಿಲ್ಲ ಗೆಲ್ಲದಿವ್ರೆ ಅಂತಿದ್ರು. ಇವಾಗ ನಿಮ್ಮಿಬ್ರು ನೋಡ್ತೀನಿ, ನಾನೇ ಕೇಳ್ತೀನಿ ಇಲ್ಲಿರೋದ್ನ. ಫಸ್ಟ್ ಕೈ ಎತ್ತಬೇಕು ಆಮೇಲೆ ಹೇಳು ಅವ್ರಿಗೆ ಗೊತ್ತಿಲ್ಲ ಹೇಳಕ್ ಕೇಳು ಸುಮ್ಮನೆ ಅರಿವೆ ಡ್ಯಾಶ್ ಅರಿವೆ ಡ್ಯಾಶ್ ನಾನು ಇಲ್ಲಿರಂಗೆ ಹೇಳ್ಬೇಕು. ಅರಿವೆ ಪಕ್ಕದ ಅರಿವೆ ಕೈಯಲ್ಲಿ ಬಯಸ್ಕೊತೀರಾ? ಜ್ಞಾನ ಗೊತ್ತಿಲ್ಲ ಹೇಳು. ಪಕ್ಕ ಅರಿವೆ ಗುರು. ನಾನು ಎರಡು ಒಂದೇ ಇಲ್ವಾ? ಅರಿವೆ ಜ್ಞಾನ ಅರಿವೆ ಜ್ಞಾನ ಎರಡು ಒಂದೇ. ಜ್ಞಾನ ಬರಲ್ಲ ಅಮ್ಮ, ಗುರುಗೂ ಜ್ಞಾನಕ್ಕೂ ತುಂಬಾ ಅವ್ರಿಗೆ ನಮ್ಗೆ ಜ್ಞಾನ ಕೊಡೋದು ಅಕ್ಕ. ನೀವು ಡೆಪ್ತ್ ಹೇಳೋದು ಆಳಿ ಕೇಳೋದು ಪಾಯಿಂಟ್ ಬರೀ ಅನ್ನ ಹಾಕಿದ ಮನೆಗೆ ಡ್ಯಾಶ್ ಹಾಕಬೇಡ. ಅವಳು ನೀನ್ ಹೇಳಿದ್ದು ಅಂತ ನಾನು ಒಪ್ಕೊಂಡೆ. ಇದು ನೀನ್ ಹೇಳಿಲ್ಲ ಕೇಳು ಪ್ರಿಯಾ. ಇವಾಗ ನಾನ್ ಕೇಳ್ತೀನಿ, ಈಗ ಇಬ್ರು ಹೇಳ್ತೀರಾ ಸಂಸಾರದ ಗುಡ್ಡು ಅವರೇ ವಿನ್ನಲ್ಲ ಬಿಡ. ನೀನಿಗೆ ಕೇಳ್ತಿಯ ಪ್ರಯೋಜನ ಇಲ್ಲ. ಯಾವಾಗ್ಲೂ ಹಂಗೆ ಸೋಲ್ ಒಪ್ಕೋಬೇಡ. ಸೋತಂದ್ಮೇಲೆ ನೀನೇನು ಒಪ್ಕೊಳ್ದೇನೆ ಇದು ಗಂಟ ಹೆಂಡತಿರ ಎಲ್ಲಾರು ಹೇಳ್ತಾರೆ ಪ್ರಿಯಾ ನಿನ್ಗೆ ರೂಲ್ಸ್ ಎಂತ ಮಾಡಿಲ್ಲ, ಈ ವಿಡಿಯೋ ಚೆನ್ನಾಗಿಲ್ಲ ಇದು ನನಗೆ ಗೊತ್ತಿರೋದು ನಾನು ಹೇಳಕ್ ಹೋಗ್ತಿಲ್ಲ. ಫಸ್ಟ್ ಕೈ ಎತ್ತಬೇಕು ಆಮೇಲೆ ಅವ್ರು ಪಟ ಕುತ್ತಿ ಇದು ಮಕ್ಳಿಗೆ ಏನೋ ಬಂದಿದ ತಕ್ಷಣ ಎದ್ಬಿಟ್ಟೆ ಜ್ಞಾನನ. ಅಯ್ಯೋ ಕೈನ ಸರಿ ಯಾರೋ ಬಂದ್ರು ಅನ್ಸುತ್ತೆ. ಸೌಂಡ್ ಬಂತು ಮೇಲ್ಗಡೆ. ನೆಕ್ಸ್ಟ್ ನೆಕ್ಸ್ಟ್ ಮುಗಿತಾ? ಇನ್ನೆರಡು ಬೇಗ ಮುಗಿಸಿ. ಅಮ್ಮನ ಮನಸ್ಸು ಬೆಲ್ಲದ ಹಾಗೆ, ಮಗಳ ಮನಸ್ಸು ಕಲ್ಲಿನ ಹಾಗೆ. ಅದಿ ಅದ್ಯಾಕೆ ನಿಜನಾ? ಹೌದಾ? ನಾಟ್ ಎಕ್ಸೆಪ್ಟ್. ನೋವಾಯ್ತು. ಅರಮನೆಗಿಂತ ಡ್ಯಾಶ್ ಮನೆಯಲ್ಲಿ ಹೆಸರು. ಬೇರೆ ಮನೇಲಿ ಹೆಸರು ನಂಗೆ ಗೊತ್ತಿಲ್ಲ. ಕೈ ಡ್ಯಾಶ್ ಬಾಯ್ ಮೊಸರು. ಇಬ್ರಿಗೂ ಪಾಯಿಂಟ್ಸ್ ಕೊಟ್ಟೆ, ಇಬ್ರಿಗೂ ಪಾಯಿಂಟ್ಸ್ ಅವರೇ ವಿನ ಕಣ ಬಿಡು. ಅನು ಫಸ್ಟ್ ಅನ್ನೋದು ಹೇಳ್ತೀನಿ. ಅನು ಸೋಲ 1 2 3 4 5 6 7 ಎಷ್ಟು 20 ಔಟ್ ಆಫ್ 8. ಅಮ್ಮ 28 ಔಟ್ ಆಫ್ 8. 12 ಕೇಳಿ. ಅಮ್ಮ ನಿಮ್ದು ಮನು 1 2 3 4 5 6 7 8 9 10 11. 3 ಜಾಸ್ತಿ. ಮೋಸ ಮಾಡ್ಕೊಂಡ್ರೆ ನಾನು ಗೆಲ್ತೀನಿ. ಸುಮ್ನೆ ಯಾರು ನನ್ನ ಕೈನ ಹಿಂಗ್ ಇಟ್ಕೊಂಡಿಲ್ಲ. ಮೋಸ ಎಂಟು ಮಾಡ್ಬಾ. ಹೇಳ್ಕೊಳ್ಳಿ ನೀವೇ, ನಿಮ್ ವಿಡಿಯೋ ತಾನೇ ಹೇಳ್ಕೊಳ್ಳಿ, ನಾನೇ ಬರ್ಲಿ. ನನ್ ಕರೆದ್ರೆ ಮಗಳ ನಿನ್ ವಿಡಿಯೋಗೆ ಮಕ್ಕಳಿದ್ದೀನಿ ಬಾಯಿ. ಮೋಸ ಮಾಡ್ಕೊಬಿಟ್ಟು ಪ್ರಿಯಾ ನಿಜ ಹೇಳು, ಹಾನೆಸ್ಟ್ ಹೇಳು, ನನ್ ಮೋಸ ಮಾಡದ್ನ. ನನ್ಗೂ ಮೂರ್ನಾಗ್ ಗೊತ್ತಿತ್ತು, ಸುಮ್ನಿದ್ದೆ. ನನಗೆ ನೀನು ಸ್ಟಾರ್ಟಿಂಗ್ ಕನ್ನಡದಿಂದ ಬಂದ, ಕನ್ನಡ ಅಂತೀನಿ ಇದು ಕುಂತಿಯಿಂದ ಬಂದಿದ್ದ. ಗೊತ್ತೇ ನಾನೇ ಗೊತ್ತಿಲ್ಲ. ಅದಾದ್ಮೇಲೆ 3 ಕಂಟಿನ್ಯೂಸ್ ಆಗಿ ಹೇಳಿದೆ. ಲಾಗಿ ಎಂಡ್ ಮಾಡಿ ನೋಡಿ ನಾನೇ ವಿನ್. ಮೋಸ ಮಾಡ್ಕೊಂಡು ಅದ್ ನೀವೇ ನೋಡಿ ಮೋಸ ಮಾಡಿರೋದು ಇವಳ ನಾನು ಅಂತ ಕೇಳ್ಕೊ ನೋಡಿ. ಬಡ್ಕೋತು ಸಾಧು ಸಪೋರ್ಟ್ ಮಾಡ್ತಿದ್ದಾನೆ ಹೌದು ಅಂತ ಹೇಳು. ಬಗಳು ಮೋಸ ಅಂತಾಳೆ. ನನ್ಗೆ ಮೋಸಗಾತಿ ಅಂತಾಳೆ ಎಲ್ಲಕ್ಕೂ. ಅದನ್ನ ಕರೆಯಕ್ಕೆ ಅವ್ಳು ಇಷ್ಟ ಅಂತೆ, ಮೋಸಗಾತಿ ಅಂತ ಕರೆಯಕ್ಕೆ. ಅದೇನೋ ಹಾಡು ಇಷ್ಟ ಅಂತ, ಅದೇ ನನಗೆ ಹೇಳ್ತಾಳೆ. ಕೊಡ್ತೀನಿ. ಓಕೆ
ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಗೆದ್ದಿದ್ದು ನಾನೇ, ಸೋತಿದ್ದೀವಿ ಇವಳೇ ಸೋಲೋದು ನನ್ಗುತ್ತೆ. ಗೆದ್ದಿದ್ದು ನಾನು, ಸೋತಿದ್ದೀವಳು. ನಾವು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.